ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ವಪ್ನ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮಲ್ಲಿ ಕೆಲವರು ಕೇಳಿದಿರುವ ಒಬ್ಬ ಹೆಣ್ಣಿಗೆ ಗಂಡಿನ ಶಿಶ್ನದಿಂದ ಎಷ್ಟು ಪರ್ಸೆಂಟ್ ಸುಖ ಸಿಗುತ್ತೆ ಎಂಬ ಪ್ರಶ್ನೆಗೆ ಉತ್ತರ ನೀಡೋಣ. ಈ ವಿಷಯವು ಹೆಚ್ಚು ಜನಪ್ರಿಯವಾಗಿದ್ದು, ಹೆಣ್ಣುಮಕ್ಕಳು ಶಿಶ್ನದ ಸಂಪರ್ಕದಿಂದ ಮಾತ್ರ ಏನಾದರೂ ಶಾರೀರಿಕ ಸುಖವನ್ನು ಅನುಭವಿಸುತ್ತಾರಾ ಎಂಬ ಪ್ರಶ್ನೆ ಹಲವರಿಗೂ ಉಂಟಾಗುತ್ತದೆ. ಇದರಲ್ಲಿ ಪೋರಪ್ಲೇ ಅಥವಾ ಪೂರ್ವಕ್ರೀಡೆಯ ವಿಚಾರವನ್ನು ಬಿಟ್ಟು ನೇರವಾಗಿ ಶಿಶ್ನದ ಸಂಪರ್ಕದಿಂದ ಮಾತ್ರ ಹೆಣ್ಣುಮಕ್ಕಳು ಎಷ್ಟು ಸುಖವನ್ನು ಅನುಭವಿಸುತ್ತಾರೆ ಎಂಬುದನ್ನು ಮನನ ಮಾಡೋಣ. ಪ್ರಥಮ ಭಾಗ, ಹೆಣ್ಣುಮಕ್ಕಳ ಶಾರೀರಿಕ ಸಂವೇದನೆಗಳ ಕುರಿತು. ಹೆಣ್ಣುಮಕ್ಕಳ ದೇಹವು ಶಾರೀರಿಕ ಹಾಗೂ ಮಾನಸಿಕವಾಗಿ ತುಂಬಾ ಸಂಕೀರ್ಣವಾಗಿದೆ. ಶಿಶ್ನದ ಸಂಪರ್ಕವು ಒಂದು ಭಾಗ ಮಾತ್ರ, ಆದರೆ ಇತರ ಅಂಶಗಳು ಕೂಡ ಹೆಣ್ಣುಮಕ್ಕಳ ಲೈಂಗಿಕತೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಶಿಶ್ನದ ಸಂವೇದನೆಯು ಸಾಕಷ್ಟು ಸುಖ ನೀಡಿದರೂ ಇದು ಮಾತ್ರವೇ ಲೈಂಗಿಕ ತೃಪ್ತಿಗೆ ಸಾಕು ಎಂಬುದು ತಪ್ಪು ಕಲ್ಪನೆ. ಎರಡನೇ ಭಾಗ, ಶಿಶ್ನದ ಸಂಪರ್ಕದಿಂದ ಸುಖದ ಪ್ರತಿ % ಅನುಭವ. ಲೈಂಗಿಕ ತೃಪ್ತಿ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿಯ ಮೇಲೂ ಅವಲಂಬಿತವಾಗಿರುತ್ತದೆ. ಕೆಲವೇ ಸಮಯದಲ್ಲಿ ಗಂಡಿನ ಶಿಶ್ನದ ಸಂಪರ್ಕವು ಸುಖ ನೀಡಬಹುದು, ಆದರೆ ಶಿಶ್ನದ ಕಾಂಟ್ಯಾಕ್ಟ್ ಮಾತ್ರ ಪೂರ್ಣ ಸುಖವನ್ನು ನೀಡಲು ಸಾಧ್ಯವಿಲ್ಲ. ಸಂಶೋಧನೆಗಳು ತೋರಿಸುತ್ತವೆ, ಹೆಣ್ಣು ಮಕ್ಕಳಿಗೆ ಶಿಶ್ನದ ಸಂವೇದನೆಯು 2530% ವರೆಗೆ ಮಾತ್ರ ಸುಖವನ್ನು ನೀಡುತ್ತದೆ. ಮೂರನೇ ಭಾಗ, ಪೂರ್ವಕ್ರೀಡೆಯು ಮುಖ್ಯವೇನಕ್ಕೆ? ಪೂರ್ವಕ್ರೀಡೆಯು ಲೈಂಗಿಕತೆಯಲ್ಲಿ ಅತ್ಯಂತ ಮುಖ್ಯವಾಗಿದೆ. ಇದು ದೈಹಿಕ ಉತ್ಸಾಹವನ್ನು ಹೆಚ್ಚಿಸಿ ಮಾನಸಿಕವಾಗಿ ಜೋಡಿಗಳನ್ನು ಒಬ್ಬರಿಗೊಬ್ಬರು ಹತ್ತಿರ ತರುತ್ತದೆ. ಶಿಶ್ನದ ಸಂಪರ್ಕದ ಮುಂಚೆ ಅಥವಾ ನಂತರ ಪೂರ್ವಕ್ರೀಡೆಯಿಲ್ಲದೆ ದೈಹಿಕತೆಯ ಸಂಪೂರ್ಣ ತೃಪ್ತಿಯನ್ನು ಪಡೆಯುವುದು ಕಷ್ಟಕರವಾಗಿದೆ. ನಾಲ್ಕನೇ ಭಾಗ, ಶಿಶ್ನದ ಸಂಪರ್ಕ ಮತ್ತು ಪೂರ್ವಕ್ರೀಡೆಯು ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತವೆ? ಶಿಶ್ನದ ಸಂವೇದನೆಯು ಲೈಂಗಿಕ ಕ್ರಿಯೆಗಳಲ್ಲಿ ಪ್ರಮುಖವಾದದ್ದು, ಆದರೆ ಪೂರ್ವಕ್ರೀಡೆಯು ದೈಹಿಕ ಉತ್ಸಾಹವನ್ನು ಹೆಚ್ಚಿಸಲು ಮತ್ತು ದೈಹಿಕ ತೃಪ್ತಿಯನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಶಿಶ್ನದ ಕಾಂಟ್ಯಾಕ್ಟ್ ಮತ್ತು ಪೂರ್ವಕ್ರೀಡೆ ಸೇರಿಕೊಂಡು ದೈಹಿಕ ಮತ್ತು ಮಾನಸಿಕ ಸಂತೃಪ್ತಿಯನ್ನು ನೀಡುತ್ತವೆ. ಸಾಮಾಜಿಕ ಕಲ್ಪನೆಗಳು ಮತ್ತು ವಾಸ್ತವತೆ. ಶಿಶ್ನದ ಕಾಂಟ್ಯಾಕ್ಟ್ ಮಾತ್ರ ಹೆಣ್ಣುಮಕ್ಕಳಿಗೆ ಸಂಪೂರ್ಣ ಲೈಂಗಿಕ ತೃಪ್ತಿ ನೀಡುತ್ತದೆ ಎಂಬ ಕಲ್ಪನೆಯು ತಪ್ಪು. ಲೈಂಗಿಕ ತೃಪ್ತಿಯಲ್ಲೂ ಪ್ರತಿ ವ್ಯಕ್ತಿಯ ಅನುಭವ ವಿಭಿನ್ನವಾಗಿರುತ್ತದೆ. ಸಾರಾಂಶ: ಹೆಣ್ಣುಮಕ್ಕಳ ಲೈಂಗಿಕ ತೃಪ್ತಿಯ ಸಂಪೂರ್ಣ ಚಿತ್ರ. ಶಿಶ್ನದ ಸಂಪರ್ಕವು ಪ್ರತಿ % ಸುಖವನ್ನು ನೀಡಿದರೂ ಪೂರ್ವಕ್ರೀಡೆಯು ಹೆಣ್ಣುಮಕ್ಕಳ ತೃಪ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಲೈಂಗಿಕ ಕ್ರಿಯೆಗಳಲ್ಲಿ ಪೂರ್ವಕ್ರೀಡೆಯು ಮುಖ್ಯ, ಇದು ದೈಹಿಕ ತೃಪ್ತಿಯನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಸಂಭಾಷಣೆ ಮತ್ತು ಲೈಂಗಿಕ ತೃಪ್ತಿಗೆ ಸಲಹೆಗಳು. ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ತೃಪ್ತಿಯ ಬಗ್ಗೆ ತೆರೆದ ಮನಸ್ಸಿನಿಂದ ಚರ್ಚಿಸೋಣ. ಲೈಂಗಿಕತೆ ಬಗ್ಗೆ ಮೌಢ್ಯವನ್ನು ಬಿಟ್ಟು ಸುಸ್ಥಿರ ಶಾರೀರಿಕ ಮತ್ತು ಮಾನಸಿಕ ಸಂತೃಪ್ತಿಗೆ ಪೂರಕವಾದ ಪರಿಹಾರಗಳನ್ನು ಕಂಡುಹಿಡಿಯೋಣ. ನಂತರದ ಚರ್ಚೆ. ನಿಮ್ಮ ಚಿಂತನೆಗಳು ಮತ್ತು ಪ್ರಶ್ನೆಗಳನ್ನು ಕಾಮೆಂಟಿನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.